ಇದಾದಮೇಲೆ ಮಾಧ್ಯಮದವರಿಗೆ ಸಿ ಎಂ ಸಿದ್ದರಾಮಯ್ಯ ಅವರು ಸಿಗ್ತಾರೆ, ಕೇಳಲೇಬೇಕಲ್ಲ, ಅದೇನು ಸಪ್ರೇಟಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ರಲ್ಲ, ಇಬ್ಬರು ಒಟ್ಟಿಗೆ ಏನು ಮಾತಾಡಿದ್ರಿ, ಡಿ ಕೆ ಶಿವಕುಮಾರ್ ಅವ್ರನ್ನ ದೂರ ಕಳಿಸಿ ಮಾತಾಡಿದ್ರಲ್ಲ ಅದೇನಿತ್ತು, ಮುಖ್ಯಮಂತ್ರಿಗಾದಿ ವಿಚಾರ ಈ ಥರದ ಪ್ರಶ್ನೆಗಳು ಬಂದೇ ಬರ್ತವೆ. ಅದಕ್ಕೆ ಸಿದ್ದರಾಮಯ್ಯನವರು ಹೇಳ್ತಾರೆ, ರಾಹುಲ್ ಗಾಂಧಿ ಕಮಿಂಗ್ ಆ್ಯಂಡ್ ಗೋಯಿಂಗ್ ಅಷ್ಟೇ, ಯಾವ ಸಭೆನೂ ಇಲ್ಲ, ಇಲ್ಲಿ ಯಾವ ಮಾತುಕತೆನೂ ಆಗಿಲ್ಲ, ಅವ್ರು ಕಮಿಂಗ್ ಗೋಯಿಂಗ್ ಅಂಥೇಳಿ ಮೈಸೂರಲ್ಲಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿರೋದು. ನೋಡ್ರಿ, ರಾಹುಲ್ ಗಾಂಧಿ ಬಂದರು, ಕಾರ್ಯಕ್ರಮಕ್ಕೆ ಹೋದರು, ತೆರಳಿದ್ರು. ನಮ್ಮಲ್ಲಿ ಯಾವ ಗೊಂದಲ ಇದೆಯಪ್ಪ, ಯಾರಪ್ಪ ಎಲ್ಲಪ್ಪ ಗೊಂದಲ ಇರೋದು, ನಮ್ಮಲ್ಲಿ ಏನು ಸಮಸ್ಯೆ ಇದೆಯಪ್ಪ, ನಮ್ಮಲ್ಲಿ ಯಾರೋ ಎಮ್ ಎಲ್ ಎಗಳು ಏನೋ ಗೊತ್ತಿಲ್ಲದೆ ಏನೇನೋ ಮಾತಾಡ್ತಾ ಇರ್ತಾರಪ್ಪ, ಅವ್ರಿಗೆ ಏನು ಗೊತ್ತಿರಿ, ಏನು ಗೊತ್ತಿದೆ ಎಮ್ ಎಲ್ ಎಗಳಿಗೆ? ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ಸಿದ್ದರಾಮಯ್ಯನವರು ಈ ಒಂದು ವಿಚಾರ ಹೇಳ್ತಾರೆ, ಮಾತನಾಡಬೇಕಾಗಿರೋದೇನಾದರೂ ಇದ್ದರೆ ಇಲ್ಲಿ ನಾನು ಮತ್ತು ಡಿ ಕೆ ಶಿವಕುಮಾರ್ ಅಷ್ಟೇ ಮಾತಾಡಬೇಕು, ಅಷ್ಟೇ ಡಿ ಕೆ ಶಿವಕುಮಾರ್ ಮಾತಾಡಿದ್ರೇನಪ್ಪ, ಏನಾದರೂ ಮಾತಾಡಿದ್ದಾರಾ ಅವರು, ನಾನೇನಾದರೂ ಮಾತಾಡಿದ್ದೀನಾ ಅಂತ ಮುಖ್ಯಮಂತ್ರಿ ಪ್ರಶ್ನೆ ಕೇಳಿದ್ದಾರೆ. Taken place today. He is coming and going. There is a function in Gudluru. Yes, sir. Okay. He is going there. Sir, was there any talk about the leadership change which has been anticipated now? ಚರ್ಚೆನೇ ಆಗಿಲ್ಲ ಅಂತಂದ್ರೆ ಪುನಃ ಪ್ರಶ್ನೆ ನಾನು ಮಾತಾಡಬೇಕು, ಡಿ ಕೆ ಶಿವಕುಮಾರ್ ಮಾತಾಡಬೇಕು, ನಮಗೆ ತಾನೇ ಗೊತ್ತಾಗೋದು. ನಾವು ಮಾತಾಡಿದೀವ? ಅಲ್ಟಿಮೇಟ್ಲಿ ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು. ಎಮ್ ಎಲ್ ಎಗಳು ಪಾಪ ಅವ್ರಿಗೆ ಗೊತ್ತಿರಲ್ಲ, ಹೈಕಮಾಂಡ್ ಅವ್ರು ಹೇಳಿದಾರ ಅವ್ರಿಗೆ, ಹೈಕಮಾಂಡ್ ಅವ್ರು ಹೇಳಿದಾರೆ ಅಂದ್ರೆ ಹೇಳಿಲ್ಲ, ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ. ಸ್ಥಳೀಯವಾಗಿ ನಾಯಕತ್ವ ವಿಚಾರವಾಗಿ ಸ್ಥಳೀಯವಾಗಿ ಅದನ್ನ ಬಗೆಹರಿಸಬೇಕು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಸ್ಥಳೀಯವಾಗಿ ಬಗೆಹರಿಸಬೇಕು ಅಂತ ಹೇಳಿದಾರೆ ಖರ್ಗೆ ಅವರು. ನಾವು ಅವರು ಮಾತಾಡಿದೀವಲ್ಲ, ಅವ್ರ ಮನೆಗೆ ಬ್ರೇಕ್ಫಾಸ್ಟ್ ಹೋಗಿದ್ದೆ, ನಮ್ಮ ಮನೆಗೆ ಅವ್ರು ಬ್ರೇಕ್ಫಾಸ್ಟ್ ಬಂದಿದ್ರು, ಮಾತಾಡಿದೀವಿ. ಇಬ್ರು ಮಾತಾಡಿರೋದು ಏನಪ್ಪಾ ಅಂತಂದ್ರೆ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೋಬೇಕು ಅಂತ ಹೇಳಿದ್ರು.